Thank you.
नमो विष्णुपादाय कृष्णपृष्ठाय भूतले श्रीमते भक्तिवेदान्त स्वामिने नमस्ते सरस्वती देवी गौरवाणी प्रचारिणी निर्विशेष शून्यवादी पंचाशतारिणी जय श्री हरे 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 राम हरे राम 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 हरे 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 कृष्णा कृष्ण कृष्ण हरे 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 राम यत्कृपातमहं वन्दे परमानन्दमाधवं श्रीगुरुदीनतां हरे कृष्ण स्वागत है इंदिನ ವಿಷಯ ಭಗವದ್ಗೀತಾ तस्याहं सुलभः पार्थ नित्ययुक्तस्य योगिनः अनन्यचेताः सततम् यो मां स्मरति नित्यशः तस्याहं सुलभः पार्थ नित्ययुक्तस्य योगिनः अनुवाद ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದವರಿಂದ ಟ್ರಾನ್ಸ್ಲೇಷನ್ ರಿಪೀಟ್ ಮಾಡಿ. ಫಾರ್ ಒನ್ ಹೂ ರಿಮೆಂಬರ್ಸ್ ಮೀ without deviation I am seek to obtain O son of Pritha. ಪ್ರಾರಂಭ ಆಗಿದ್ದು ಅರ್ಜುನನ ಪ್ರಶ್ನೆ. ಮೊದಲೇ ಶ್ಲೋಕದಲ್ಲಿ 5 ಪ್ರಶ್ನೆ ಕೇಳೋಣ. ಫಸ್ಟ್ ವರ್ಸ್ ಯಾವ 5 ಪ್ರಶ್ನೆ? ಒಂದು, ಬ್ರಹ್ಮನ್ ಅಂದ್ರೆ, ಅಧ್ಯಾತ್ಮ ಅಂದ್ರೆ, ಕರ್ಮ. ಮೂರನೇ ಕರ್ಮ ಅಂದ್ರೆ ಆದಿಭೂತ ಆದಿದೈವ ಅಂದ್ರೆ ಪ್ರಶ್ನೆ. ಯಾವ ಶ್ಲೋಕದಲ್ಲಿ ಹೇಳ್ತಾರೆ ಕೃಷ್ಣ ಆತ್ಮ ಹೆಂಗೋ ಏನು ಮಾಡಿದ್ರು ನಾಶ ಆಗೋದಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಶ್ವೇತಯಂತಿ ಆಪೋ ನ ಶೋಷಯತಿ ಮಾರುತ. ಆತ್ಮಕ್ಕೆ ಏನು ಮಾಡಿದ್ರು ಸಾವಿಲ್ಲೇ. ಶರೀರ ಏನು ಆಗೋದಿಲ್ಲ ಇಲ್ಲ ಅಂತ ಹೇಳಿಕತ್ತೀವಿ. ನಮಗೇನು ಆಗೋದಿಲ್ಲ. ಇದೇ ಆತ್ಮದ ಒಂದು ಸ್ವರೂಪ. ಅಧ್ಯಾತ್ಮ ಅಂದರೇನು? ಆತ್ಮ ಭಗವಂತನ ಅಂಶ. ಭಗವಂತನ ಸೇವೆಯಲ್ಲಿ ನಾವು ತೊಡಗಿದ್ರೆ ಕರ್ಮಬಂಧನ ಇಲ್ಲ. ಆಗ ಬಿಟ್ಟು ಬೇರೆ ಏನು ಮಾಡಿದ್ರು ಕರ್ಮಬಂಧನದಲ್ಲಿ ಸಿಕ್ಕಿಬಿಡ್ತೀವಿ. ಗೀತೆಯಲ್ಲಿ ಇನ್ನೊಂದು ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ದೂರೇನ ಹಿ ಅವರ ಕರ್ಮ. ಅವರ ಕರ್ಮ ಅಂದ್ರೆ ಅಬಾಮಿನೇಬಲ್ ಆಕ್ಟಿವಿಟೀಸ್. ಅಬಾಮಿನೇಬಲ್ ಅಂದರೆ ಹೊಲಸ ದೇಶಗಳು ಎಲ್ಲ ಅಂಥ ಕಾರ್ಯದಿಂದ ದೂರ ಇದೆ ಅಂತ ಹೇಳ್ತಾರೆ. ಬಂಧನಕ್ಕೆ ಕಾರಣ, ಮತ್ತೆ ಹುಟ್ಟು ಬರಲಿಕ್ಕೆ, ಮತ್ತಿಂಥ ಶರೀರ ಪಡ್ಕೊಳ್ಳೋಕ್ಕೆ ಕಾರಣ ಇದೆ. ಪ್ರತಿಯೊಂದು ಕಾರ್ಯದಲ್ಲಿ ಕರ್ಮನ ಆಗ್ಲಿಕ್ಕೆ ಏನು ಮಾಡ್ಲಿಕ್ಕತ್ತೀವಿ? ಕರ್ಮ ಮಾಡ್ಲಿಕ್ಕತ್ತೀವಿ. ಮತ್ತೆ ಬಂಧನ, ಮತ್ತೆ ಬಂಧನ ಸಿಕ್ಬಿಟ್ಟು ಬಿಡ್ತೀವಿ. ಜೀವನ ಮಾಡ್ಲಿಕ್ಕಂದ್ರೆ ಕರ್ಮ ಬಂಧನದಿಂದ ಮುಕ್ತರಾಗಿಬಿಡ್ತೀವಿ. ಶರೀರ ಬಿಟ್ಟ ಮೇಲೆ ಭಾಳ ಹುಟ್ಟು ಬರೋ ಪ್ರಸಂಗ ಬರುತ್ತಲೇ ಇಲ್ಲ. ಮತ್ತೆ ಹುಟ್ಟು ಬರ್ಬೇಕಾಗ್ಯದ ಬೇಡ, ಎರಡೋ ನಂತರ ಏನು ಮತ್ತೆ ಬಿಟ್ಬಿಟ್ಟು ಚಲೋ ಇರ್ತದೆ. ಮತ್ತೆ ಹುಟ್ಟು ಬರೋದು ಸಾಯೋದು, ಹುಟ್ಟು ಬರೋದು ಸಾಯೋದು ಬಿಟ್ಟೇ ಇಲ್ಲ. ಯಾರಿಗೂ ಬಿಟ್ಟೇ ಇಲ್ಲ, ಇನ್ನೂ ಬಿಡೋದಿಲ್ಲ.
ಮತ್ತು ಹುಟ್ಟು ಬರೋದು ಮತ್ತು ಸಾಯ, ಮತ್ತು ಹುಟ್ಟು ಬರೋದು ಸಾಯ, ಪುನರಪಿ ಜನನ ಪುನರಪಿ ಮರಣ, ಪುನರಪಿ ಜನನಿ ಜಠರೇಶ ಕಂಟಿನ್ಯೂ ಆಗ್ತಾ ಇದೆ. ಕೋಟಿ ದೈವ ಆದಿಭೂತ ಅಧಿದೈವ. ಆದಿಭೂತ ಈ ಶರೀರ ದೂರ ಏರ್ಪಟ್ಟಾಗ ಆದಿಭೂತಕ್ಕೆ ಇಲ್ಲೇ ನೋಡಿ ಇಲ್ಲೇ ಉತ್ತರ ಅದ. ಇನ್ನೊಮ್ಮೆ ಓದಿಬಿಡ್ತೀನಿ. ದಿ ಇನ್ಡಿಸ್ಟ್ರಕ್ಟಬಲ್ ಟ್ರಾನ್ಸೆಂಡೆಂಟಲ್ ಲಿವಿಂಗ್ ಎಂಟಿಟಿ ಇಸ್ ಕಾಲ್ಡ್ ಬ್ರಹ್ಮನ್. ಆತ್ಮಕ್ಕೆ ನಾಶ ಆಗುವುದಿಲ್ಲ, ಅದೇ ಬ್ರಹ್ಮನ್. And his eternal nature is called the self, Adhyatma. Action pertaining to development of these material bodies is called karma. Karma ಇಲ್ಲಿಗೆ ಆಗ್ತಲ್ಲ, ಕ್ಲಿಯರ್ ಆಗ್ತದೆ. ಆಮೇಲೆ ಅದಿ ಭೂತ ಫಿಸಿಕಲ್ ನೇಚರ್ is known to be endlessly mutable. Mutable ಅಂದರೆ ಬದಲಾವಣೆ ಆಗ್ತಾ ಇದೆ, ಪ್ರತಿಯೊಂದು ಪರಿವರ್ತನಶೀಲ. ಈ ಶರೀರಲ್ಲಿ ಏನಾಗ್ಲಿಕ್ಕತ್ತದ, ಚೇಂಜ್ ಆಗ್ಲಿಕ್ಕತ್ತದ, ಆಗ್ತದಿಲ್ಲ. ಸಣ್ಣ ಮಗುವಾಗಿದ್ದು ಈಗ ನಿಂದ ಹೇಳ್ತೀನಿ, ಚಿಕ್ಕ ಮಗುವಾಗಿ ದೊಡ್ಡವಂತೀನಿ, ಕನ್ನಡ ಬರ್ತಿರ್ತ. ಬಾಡಿ ಏನಾಗ್ಲಿಕ್ಕತ್ತದ, ಕಂಟಿನ್ಯೂ ಚೇಂಜ್ ಆಗ್ತಾ ಇದೆ. ಅದರಂಗೆ ಈ ಜಗತ್ತು ಸಹಿತವಾಗಿ ಕಂಟಿನ್ಯೂ ಚೇಂಜ್ ಆಗ್ತಾ ಇದೆ. ಅದಕ್ಕೆ ಏನಂತಾರ, ಆದಿ ದೈವ ಅಲ್ಲ, ಆದಿ ದೈವ. Physical nature is known to be endlessly mutable. The universe is the cosmic form of the Lord. ಅದು ದೈವ. ಆದಿಭೂತ ಮತ್ತು ಆದಿದೈವ. ಈ ಶರೀರಲ್ಲೇ ವಿಶೇಷವಾಗಿ ಪ್ರೂಫರ್ ತತ್ವದಲ್ಲಿ ಬರ್ದಾರ 6 ಥರದ ವಿಕಾರ ಆಗ್ತಾ ಇದೆ. 6 ಥರದ ವಿಕಾರ ಯಾವ್ಯಾವ? ಬರ್ತ್, ಗ್ರೋತ್, ಇಟ್ ಸ್ಟೇಸ್ ಫಾರ್ ಸಮ್ ಟೈಮ್, ಬಾಡಿಲಿ ಆಫ್ ಸ್ಪ್ರಿಂಗ್, ಮಕ್ಕಳಾಗೋದು, 5ನೇದು ಡ್ವಿಂಡಲ್, ಮುಪ್ಪು, ರೋಗ, 6ನೇದು ಡೆತ್. ಇವು 6 ಥರದ ವಿಕಾರ ಈ ಶರೀರ ಆಗಲಿದೆ. ಅದರಲ್ಲಿ ಜಗತ್ತಲ್ಲಿ ಎಲ್ಲ ಪ್ರತಿಯೊಂದು ಪರಿವರ್ತನಶೀಲ. ಆದಿ ಭೂತ ಫಿಸಿಕಲ್ ನೇಚರ್. ಆದಿದೈವ ಅಂದ್ರೆ ಆ ಭಗವಂತನ ವಿರಾಟ್ ರೂಪ. ಆ ವಿರಾಟ್ ರೂಪದಲ್ಲಿ ಎಲ್ಲ ಬಂತು ಬರಲ್ಲ. ವಿಶ್ವರೂಪ, ಎಲ್ಲ ದೇವಿ ದೇವತೆಗಳೆಲ್ಲರೂ ಬಂದರು. ಇನ್ನು ಇವತ್ತಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿರ್ತಾನ, ಯಾರು ನನ್ನನ್ನು ಸತತ ನನ್ನ ಬಗ್ಗೆ ಚಿಂತನೆ ಮಾಡ್ಲಿಕ್ಕತ್ತಾರ, ಅನನ್ಯ ಚೇತಾ ಸತತ. ಅನನ್ಯ ಅಂದ್ರೆ ವಿದೌಟ್ ಡಿವಿಯೇಷನ್. ಕುದುರೆ ನೋಡಿದ್ರೆ ಹೆಂಗೆ ಕಟ್ಟಿರ್ತಾರೆ, ನೋಡಿರಲ್ಲ? ಈಗ ಇತ್ತಿತ್ತಲಾಗ ಟಂಗ ಮುಟ್ಟಿ ಸಿಗುವುದಿಲ್ಲ, ಇಲ್ಲ ಮತ್ತು ಟಂಗ ಬಾಳಿರ್ತಾರೆ, ಇಲ್ಲಿ ಕಟ್ಟಿರ್ತಾರೆ. ಎತ್ತಿಗೂ ಕಟ್ಟಿರ್ತಾರಲ್ಲ, ಇಲ್ಲ ಇಲ್ಲ ಬರೀ ಕುದುರೆಗೆ ಅಷ್ಟೇ, ಎತ್ತಿಗೆ ಇಲ್ಲಿ ಕಾಣ್ತಿಲ್ಲ. ಇಲ್ಲಿ ಕುದುರೆಗೆ ಕಟ್ಟಿದ್ದು ನೋಡಿರಿ ಏನಾಗುತ್ತಾ, ಮತ್ತು ಆ ಕಡೆ ಈ ಕಡೆ ಅದಕ್ಕೆ ಲಕ್ಷ ಹೋಗ್ಬಾರ್ದು, ಸರಳ ಹೋಗ್ಬೇಕು. ಇಲ್ಲ ಮತ್ತು ಆ ಕಡೆ ರಿಜೆಕ್ಟ್ ಬಿಡುತ್ತೆ. ಬರೋಬ್ಬರ ಅದರಂಗ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಒಳ್ಳಾಡ್ತಾ ಇರ್ತದೆ. ಅನನ್ಯ ಅಂದ್ರೆ ವಿತೌಟ್ ಡಿವಿಯೇಷನ್, ಸತತ ಭಗವಂತನ ಬಗ್ಗೆ ಸ್ಮರಣ ಮಾಡ್ತಾ ಇದ್ದ. ಅನನ್ಯ ಚೇತಾ ಸತತ. ಯೋ ಮಾಂ ಸ್ಮರತಿ ನಿತ್ಯಶಃ, ಯಾರು ನಿತ್ಯ ನನ್ನ ಸ್ಮರಣೆ ಮಾಡ್ತಾ ಇದ್ದಾರೆ, ತಸ್ಯಾಹಂ ಸುಲಭ ಭಾರತ, ಇಂಥವ್ರಿಗೆ ನಾನು ಬಹಳ ಸುಲಭವಾಗಿ ಸಿಕ್ಕಿರ್ತೀನಿ ನನಗೆ. ತಸ್ಯಾಹಂ ಸುಲಭ ಭಾರತ ನಿತ್ಯ ಯುಕ್ತಸ್ಯ ಯೋಗಿನ. ಇಲ್ಲ ಅಂದ್ರೆ
ಕೃಷ್ಣ ಸಿಗುವುದಲ್ಲೇ ಇದೆ. ಇದು ಮಾಡಿದ್ರೆ ಕಂಟಿನ್ಯೂ ಸಿಗ್ತಾನೆ. ಅನನ್ಯ ಚೈತಾ ಸತತ ವಿಥೌಟ್ ಡಿವಿಯೇಷನ್. ಇದು ಮಾಡ್ಲಿಕ್ಕೆ ಶಕ್ಯದ ನಮ್ಮ ವಿಚಾರ ಬರ್ಬೋದಲ್ಲ. ಕಂಟಿನ್ಯೂ ಕೃಷ್ಣನ ಬಗ್ಗೆ ವಿಚಾರ ಮಾಡ್ಬೋದ, ಮಾಡ್ಬೋದ? ಕಂಟಿನ್ಯೂ ಮಾಡ್ಲಿಕ್ಕಂತೇನೆ. ನಿಮ್ಗೆ ಯಾರ ಮೇಲೆ ಬಹಳ ಪ್ರೀತಿ ಅದ ಅಂದರು ಕಂಟಿನ್ಯೂ ಅವ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಆಗ್ತದೆ ನೋಡ್ರಿ? ಆಗ್ತದ? ಇಲ್ಲ, 24 ತಾಸು ಹೇಳ್ತೀನಿ ನಾನು. ಒಂದು ಸ್ವಲ್ಪ ಹೊತ್ತಲ್ಲ, ವಿತೌಟ್ ಬ್ರೇಕ್. ನಿಮ್ಗೆ ಯಾರ ಮೇಲೆ ಭಾಳ ಪ್ರೀತಿ ಅದ ಅವ್ರದ್ದು ವಿಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. 24 ತಾಸು ಯಾರ್ದಾರು ಸ್ಪಂದನೆ ಮಾಡ್ಲಿಕ್ಕೆ ಬರ್ತದ? ಪ್ರಾಕ್ಟಿಕಲ್ ಹೇಳತ್ತೀನಿ, ಆಗುದಿಲ್ಲ. ಯಾರ ಮೇಲೆ ಭಾಳ ಪ್ರೀತಿ ಅದಪ್ಪ ಅಂದ್ರೂ ಒಂದು ಸ್ವಲ್ಪ ವಿಚಾರ ಮಾಡಬಹುದು, ಆಮೇಲೆ ಮತ್ತೆ ಮನಸ್ಸು ಆ ಕಡೆ ಈ ಕಡೆ ಹೋಗ್ತದೆ. ಮತ್ತೆ ಕೃಷ್ಣ ಹೇಳ್ತಾ ಇರೋದು ಇಲ್ಲಿ ಈ ರೀತಿ ಮಾಡೋದು ಶಕ್ಯ ಅದನೋ ಇಲ್ಲ ಅಂದ್ರೆ ಇಲ್ಲಿ ಶಕ್ತಿ ಇದೆ ಹೇಳ್ತಾನೆ ಕೃಷ್ಣ. ಒಬ್ಬ ವ್ಯಕ್ತಿದು ಮಾತ್ರ ಈ ರೀತಿ ಮಾಡ್ಲಿಕ್ಕೆ ಬರ್ತದೆ, ಮತ್ತೆ ಯಾರು ಮಾಡ್ಲಿಕ್ಕೆ ಬರುದಿಲ್ಲ. ಈಗ ನಾವು ಉಸಿರಾಡ್ಲಿಕ್ಕತ್ತೀವಿ, ಆಕ್ಸಿಜನ್ ಯಾರು ಕೊಟ್ಟಾರೆ ನೋಡ್ರಿ. ಇವೆಲ್ಲ ಹಿಂಗೆ ವಿಚಾರ ಮಾಡ್ಕೊಂಡು ಹೋಗ್ಬೇಕು. ಉಸಿರಾಡ್ಲಿಕ್ಕತ್ತೀವಿ ಪುಕ್ಕಟ, ಹಾಸ್ಪಿಟಲಲ್ಲಿ ಆಕ್ಸಿಜನ್ ಹಚ್ಚಿದ್ರೆ ಬಿಲ್ ಬರ್ತದೆ, ಇಷ್ಟು ಸಿಲಿಂಡರ್ ಖಾಲಿ ಆಗ್ಯಾವಂತ. ಮತ್ತೆ ಈಗ ಉಸಿರಾಡ್ತಾ ಇರೋ ಆಕ್ಸಿಜನ್ ಫ್ರೀನೇ ಅದ. ಖರೆ ಒಳ್ಳೆಕ್ಕೆ ಯಾರು ಸಪ್ಲೈ ಮಾಡ್ಯಾರ ಆಕ್ಸಿಜನ್? ಸ್ವಲ್ಪ ಮ್ಯಾಲೆ ಹೋಗ್ಬಿಟ್ರೆ ಮತ್ತೆ ಅಲ್ಲಿಲ್ಲ, ಆಕ್ಸಿಜನ್ ಇಲ್ಲ. ಒಂದು ಪರ್ಟಿಕ್ಯುಲರ್ ಹೈಟ್ ತನಕ ಮಾತ್ರ ಆಕ್ಸಿಜನ್ ಅದ. ಅದರ ಮ್ಯಾಲೆ ಹೋದ್ರೆ ಆಕ್ಸಿಜನ್ ಇಲ್ಲ ನೋಡ್ರಿ. ಎಲ್ಲ ಇಷ್ಟ ಅರೇಂಜ್ಮೆಂಟ್ ಬರ್ಬರ್ತಾನೆ. ನೀರು ಯಾರು ಕೊಟ್ಟಾರ ಈಗ ನೋಡಿ? ಅಲ್ಲ ಅವ್ರೆ ನಾವು ಹೋಗಿ ರೊಕ್ಕ ಕೊಟ್ಟು ನೀರಿನ ಬಾಟ್ಲಿ ತರ್ತೀವಿ, ನೀರಿನ ಬಾಟ್ಲಿ ತರ್ತೀವಿ. ಖರೆ ನೀರು ತಯಾರು ಮಾಡ್ತಾರೆ ಯಾರು? ಫ್ಯಾಕ್ಟ್ರಿ ಅವ್ರು ತಯಾರಾಗ್ತದೆ ನೀರು. ಸುಮ್ಮನೆ ದೇವ್ರು ಕೊಟ್ಟಿದ್ದ ನೀರ ತುಂಬಿ ಬಾಟ್ಲಿ ಮಾಡಿ ಸೇಲ್ ಮಾಡಿ ರೊಕ್ಕ ಮಾಡ್ಲಿಕ್ಕೆ ನೀರು ಯಾರು ತಯಾರು ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಅದೆಲ್ಲ ದೇವರೇ ಕೊಟ್ಟು. ಆಹಾರ ಪ್ರತಿಯೊಂದು ಅವನೇ ಕೊಡ್ಲಿಕ್ಕೆ. ಇವೆಲ್ಲ ನಮ್ಗೆ ಅರಿವು ಬಂತಂದ್ರೆ 24 ತಾಸು ಮಾಡ್ಲಿಕ್ಕೆ ಇವೆಲ್ಲ ಅರಿವು ಬರ್ಬೇಕು ನಮ್ಗೆ, ಅವೇರ್ನೆಸ್. ಈ ಕಣ್ಣಿಂದ ಎಲ್ಲ ನೋಡ್ಲಿಕ್ಕತ್ತೀವಿ. ಕಣ್ಣ ಮೇಲೆ ಇರೋ ರೆಪ್ಪಿ ಕಾಣಿಸ್ತದ, ಅದು ಕಾಣ್ತಾ ಇಲ್ಲ. ಆ ಕಣ್ಣಿಂದ ಎಲ್ಲ ನೋಡ್ಲಿಕ್ಕತ್ತೀವಿ, ಆ ರೆಪ್ಪಿನೇ ಕಾಣುವುದಿಲ್ಲ. ಕಾಣ್ತದಂದ್ರೆ ಕನ್ನಡಗೆಲ್ಲ ಮತ್ತೆ ಈ ಕಣ್ಣಿಂದ ರೆಪಿನೇ ಕಾಣಲ್ಲ, ಎಲ್ಲ ನೋಡ್ಲಿ. ಆ ರೆಪಿ ಏನ್ ಮಾಡ್ಲಿಕ್ಕತ್ತದ? ಕಂಟಿನ್ಯೂ ಕಣ್ಣಿಗೆ ರಕ್ಷಣೆ ಮಾಡ್ಲಿಕ್ಕತ್ತದ, ಕಣ್ಣಿಗೆ ರಕ್ಷಣೆ ಮಾಡ್ಲಿಕ್ಕತ್ತದ ರೆಪಿ. ಹಂಗ ಸತತ ಭಗವಂತ ನಮ್ಗೆ ರಕ್ಷಣೆ ಮಾಡ್ಲಿಕ್ಕತ್ತಾನ. ಅವ್ರು ಬಿಟ್ಟು ಎಲ್ಲ ನೋಡ್ಲಿಕ್ಕತ್ತ. ಇವ್ರು ಹೆಲ್ಪ್ ಮಾಡಿದ್ರೆ ಅವ್ರು ಹೆಲ್ಪ್ ಮಾಡಿದ್ರು. ಆಕ್ಚುಲಿ ಮಾಡ್ತಾ ಇರೋದೆಲ್ಲ ಭಗವಂತ ಮಾಡಿದ್ರು. ಕಂಟಿನ್ಯೂ ಪ್ರತಿಯೊಬ್ಬರಿಗೂ ರಕ್ಷಣೆ ಮಾಡಿ. ಇದೆಲ್ಲ ನಮ್ಗೆ ಅವೇರ್ನೆಸ್ ಬರಬೇಕು. ಆವಾಗ ಕೃಷ್ಣನ ಸ್ಮರಣೆ ನಿರಂತರ ಮಾಡಲಿಕ್ಕೆ ಶಕ್ಯ ಆಗ್ತದೆ. 9ನೇ ಅಧ್ಯಾಯ, 8ರಲ್ಲಿದ್ದೀವಿ ಈಗ. ಇವತ್ತು 14ನೇ ಶ್ಲೋಕ. ಮುಂದೆ ಬರೋ ಅಧ್ಯಾಯ ಕಡೀ ಶ್ಲೋಕ 9.34. ಅಲ್ಲಿ ಕೃಷ್ಣನ್ ಹೇಳ್ತಾನ, ಮನ್ಮನ ಭಗವದ್ ಭಕ್ತೋ ಮತ್ಯಾಗಿ ಮಾಂ ನಮಸ್ಕುರು ಮಾಮೈವಶ್ಯಸ್ಯ ಯುಕ್ತಂ ಆತ್ಮಾನ ಮತ್ಪರಾಯಣ. ಇಲ್ಲಿ ಮನ್ಮನ ಅಂದ್ರೆ ನನ್ನ ಬಗ್ಗೆ ಯಾವಾಗಲೂ ನನ್ನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀನಿ. ಇದೆಲ್ಲ ಹೇಳಿದ ಹೆಂಗೆ ಮಾಡಬೇಕ ಅದೊಂದು ಪ್ರಶ್ನೆ ಅಲ್ಲ. 10ನೇ ಅಧ್ಯಾಯ 11ನೇ ಅಧ್ಯಾಯ. 10ನೇ ಅಧ್ಯಾಯದಲ್ಲಿ ಕೃಷ್ಣ ತನ್ನ ವಿಭೂತಿ ಬಗ್ಗೆ ಹೇಳ್ತಾನೆ. 11ರಲ್ಲಿ ವಿಶ್ವರೂಪ ದರ್ಶನ. ಇವೆಲ್ಲ ನಾವು ಸರಿ ಅಧ್ಯಾಯ ಮಾಡಿದ್ರೆ ಕೃಷ್ಣನ ಸ್ಮರಣೆ ಮಾಡಲಿಕ್ಕೆ ಶಕ್ತಿ ಆಗ್ತದೆ. ನೀರು ಕುಡಿತೀವಿ ಎಲ್ಲರೂ,
ಕುಡಿತೀವಲ್ಲ. ನಾಯಿ ನೀರು ಕುಡಿತೀವಿ. ನಾಯಿ ನೀರು ಕುಡಿಬೇಕಾದ್ರೆ ಕೃಷ್ಣನ ಸ್ಮರಣೆ ಮಾಡ್ತದ? ಇಲ್ಲ. ನಾವು ನೀರು ಕುಡಿಬೇಕಾದ್ರೆ ಕೃಷ್ಣನ ಸ್ಮರಣೆ ಮಾಡಿಲ್ಲ ಅಂದ್ರೆ ನಾಯಿ ಗತಿ ಆಗ್ಬಿಡ್ತದೆ. ನಾಯಿ ನೀರು ಕುಡಿತದ, ಎಲ್ಲ ಹತ್ತಿ ಎಲ್ಲ ನೀರು ಕುಡಿತಿರ್ತಾವ. ಅವು ಕೃಷ್ಣನ ಸ್ಮರಣೆ ಮಾಡೋದಿಲ್ಲ. ನಾವು ನೀರು ಕುಡಿದ್ರಿ, ಕೃಷ್ಣನ ಸ್ಮರಣೆ ಮಾಡಿಲ್ಲ ಅಂದ್ರೆ ನಾವು ನಾಯಿ ಗತಿ ನೀರು ಕುಡಿದಂಗೆ. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನ, ರಸೋಮಪ್ಸು ಕೌಂತೆ. ಅದ ಹೇಳಿದ್ರಲ್ಲ, ಐ ಆಮ್ ದ ಟೇಸ್ಟ್ ಆಫ್ ವಾಟರ್. ನೀರಿನಲ್ಲಿ ರುಚಿ ನಾನೇ. ಕೃಷ್ಣ ಹೇಳಿದ ನೀರಿನಲ್ಲಿ ರುಚಿ ಅಂತ ಯಾಕೆ ಹೇಳಿರ್ತಾನೆ? ರೂಪಾಯಿದವರು ಅರ್ಥ ಮಾಡಿ ಹೇಳ್ತಾರೆ. ನೀರಡಿಕೆ ಆದಾಗ ನೀರಿನಲ್ಲೇ ಒಂದು ಶಕ್ತಿ ದೇವರು ತುಂಬ್ಯಾನ ನಮ್ಮ ನೀರಡಿಕೆ ದೂರ ಮಾಡಲಿಕ್ಕೆ. ಆ ಶಕ್ತಿನೇ ಕೃಷ್ಣ ಅಂತ. ನೀರಡಿಕೆ ಆದಾಗ ನೋಡಿ ನೀರು ಕುಡಿದು ಬಿಡ್ತೀವಲ್ಲ, ನೀರಡಿಕೆ ದೂರ ಆಯ್ತು. ಆ ಶಕ್ತಿ ದೇವರಲ್ಲಿ ತುಂಬ ನೀರೊಳಗೆ ನಮ್ಮ ನೀರಡಿಕೆ ದೂರ ಮಾಡಲಿಕ್ಕೆ ಆ ಶಕ್ತಿನೇ ಕೃಷ್ಣ. ಒಂದು ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತಾರೆ. ಇವತ್ತು ಯಾವುದೇ ಥರದ ರುಚಿ ಇರಲಿ, ಸ್ವೀಟ್ ಶಾಪಿಂದ ಹೋಗಿದ್ದರೆ ಎಷ್ಟು ಥರದ ಕಾಣ್ತಾವಲ್ಲ, ಎಷ್ಟು ತಿನ್ಲಿಕ್ಕೆ ಎಲ್ಲ ಎಂತೆಂಥವಾಗಿ ಹೊರಗೆ ಜಂಕ್ಷನ್ ಎಷ್ಟು ಥರದ ಟೇಸ್ಟ್ ಅದ. ಸ್ವೀಟ್, ಖಾರ, ಒಗರದ, ಹುಳಿಯದ, ಬೇರೆ 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 ಟೇಸ್ಟ್. ಎಲ್ಲ ಟೇಸ್ಟ್ ಬರೋದು ನೀರಿಂದ ಬರ್ತದೆ. ಇವತ್ತು ಯಾವುದೇ ಟೇಸ್ಟ್ ಇರಲಿ ಎಲ್ಲಿಂದ ಬರ್ತದ? ನೀರಿಂದ. ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ಬೇರೆ ಬೇರೆ ಟೇಸ್ಟ್. ಒಂದೇ ಹೊಲದಲ್ಲಿ ಒಂದು ಲಿಂಬೆಹಣ್ಣು ಗಿಡ ಅದ. ಅದೊಂದು ಲಿಂಬೆಹಣ್ಣು ಹೆಂಗಿರ್ತಾವ? ಹುಳಿ ಇರ್ತದೆ. ಅದ್ರ ಬಾಜುಕ ಚಿಕ್ಕು ಗಿಡ ಅದ, ಪಪ್ಪಾಯಿ ಗಿಡ ಅದ. ಅದು ಸಿಹಿ, ಇದು ಹುಳಿ. ಅದೇ ನೀರು. ಆ ನೀರು ಹಾಕಿದ್ರೆ ಹೋಗಲ್ಲ. ನೋಡಿ, ನೀರು ಬೇರೆ ಬೇರೆ ಕಾಂಬಿನೇಷನ್. ಒಂದು ಹುಳಿ ಬರ್ತದೆ, ಒಂದು ಸಿಹಿ ಬರ್ತದೆ. ಮತ್ತು ಇವು ಸುಟ್ಟಿ ಹಾಕಿರ್ತಾರೆ, ಅವನು ಹಾಕಿರ್ತಾರೆ ಹೊರದಾಗಿ. ಅದೇನಿರ್ತದ? ಅದೊಂದು ಟೇಸ್ಟ್ ಬೇರೆ. ಎಷ್ಟು ಥರದ ಟೇಸ್ಟ್ ಎಲ್ಲ ಬರುವುದರಿಂದ ನೀರಿಂದ. ಇವೆಲ್ಲ ನಮಗೆ ಅರಿವು ಬಂತಂದ್ರೆ ಕೃಷ್ಣನ ಸ್ಮರಣೆ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಅದಕ್ಕೆ ರಸೋಮಪ್ಸು ಕೌಂತೆಯ ಫಸ್ಟ್. ಆಮೇಲೆ ಪ್ರಭಾಸ್ಮಿ ಶಶಿ ಸೂರ್ಯ. ಶಶಿ ಅಂದ್ರೆ ಚಂದ್ರ, ಶಶಾಂಕ. ಶಶಾಂಕ ಅಂದ್ರೆ ನಮ್ಮ ಚಂದ್ರ, ಹೌದಲ್ಲ? ಶಶಿ ಸೂರ್ಯ. ಸೂರ್ಯ ಸೂರ್ಯ ಅಂತ ಅರ್ಥ ಆಗ್ತದೆ. ಸೂರ್ಯ ಮತ್ತು ಚಂದ್ರನ ಬೆಳಕು ಕೃಷ್ಣ ಹೇಳ್ತಾ ಇದ್ದಾನ. ಅದು ನಂದೇ. ಪ್ರಭಾಸ್ಮಿ ಶಶಿ ಸೂರ್ಯ. ವಿಶ್ವರೂಪದಲ್ಲೇನು ಕೃಷ್ಣದ ವಿಶ್ವರೂಪದಲ್ಲಿ ಆ ಸೂರ್ಯ ಚಂದ್ರ ಭಗವಂತನ ಕಣ್ಣ ಅಂತ ಹೇಳ್ತಾರೆ. ಸೂರ್ಯ ಚಂದ್ರ ಕೃಷ್ಣನ ಕಣ್ಣಿಲ್ಲ. ಒಂದ್ಸರಿ ಒಬ್ಬರು ಕೃಪಾದವರು ಹೇಳ್ತಾರೆ, ಸೂರ್ಯ ಚಂದ್ರ ಕೃಷ್ಣನ ಕಣ್ಣು ಅಂದೇಕತ್ತೆ. ಅವೆರಡು ಕಣ್ಣು ಕಾಣ್ತಾವ ಕೃಷ್ಣನ್. ಸೂರ್ಯಚಂದ್ರ ನೋಡ್ತೀವಿ, ಕೃಷ್ಣನ ಮುಖ ಯಾಕೆ ಕಾಣ್ತಾ ಇಲ್ಲ ಅಂತ ಕೇಳಿದ್ರು. ಬರೇ ಕಣ್ಣು ಕಾಣ್ಲಿಕ್ಕತ್ತದಲ್ಲ, ಕೃಷ್ಣನ ಮುಖ ಕಾಣ್ತಾ ಇಲ್ಲ. ಹೇಳಿದೆ ಪ್ರಕಾಶ್, ಏನ್ ಕೇಳಿದವ್ರ? ಸೂರ್ಯಚಂದ್ರ ಕೃಷ್ಣನ ಕಣ್ಣು ಅಂತೀವಿ, ಮತ್ತು ಕಣ್ಣು ಕಾಣ್ಲಿಕ್ಕತ್ತದ, ಸೂರ್ಯಚಂದ್ರ ನೋಡ್ತೀವಿ. ಆದ್ರೆ ಭಗವಂತನ ಮುಖ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿದೆ. ರೂಪಾಯಿದವರು ಎಷ್ಟು ಚಂದ ಉತ್ತರ ಕೊಟ್ಟರು ಅದಕ್ಕೆ. ಈಗ ಅಮಾವಾಸ್ಯೆ ರಾತ್ರಿ ತಗೋರಿ, ಯಾವುದೇ ರಾತ್ರಿ ಅಮಾವಾಸ್ಯೆ ಭಾಳ ಕತ್ತೆ ಇರ್ತದಲ್ಲ ರಾತ್ರಿ, ಅವಾಗ ಕರೆ ಬೇಕು ಹೋಗ್ಲಿಕ್ಕೆ ಹತ್ತಿತ್ತಂತ ತಗೋರಿ. ಬ್ಲ್ಯಾಕ್ ಕ್ಯಾಟ್, ಬೆಕ್ಕ ಕಾಣೋದಿಲ್ಲ, ಆದ್ರೆ ಬೆಕ್ಕಿನ ಕಣ್ಣ ನೋಡಿರಲಿಲ್ಲ. ಅಮಾವಾಸ್ಯೆ ರಾತ್ರಿ ಕಣ್ಣು ಬೆಕ್ಕ ಹೊಂಟದ, ಕರೇ ಬೆಕ್ಕ ಹೋಗ್ಲಿಕ್ಕತ್ತದ. ಬೆಕ್ಕ ಕಾಣಿಸಿದ ಕರೆ ಕಾಣ್ತಾನ. ಜಂಗಲ್ದಾಗ ಬೆಕ್ಕಲ್ಲ, ಪ್ಯಾಂಥರ್ ಇರ್ತಾವ, ಬ್ಲ್ಯಾಕ್ ಪ್ಯಾಂಥರ್ ಹೋಗ್ತಿರ್ತದ. ಅದು ಕಾಣಂಗಿಲ್ಲ, ಕಣ್ಣು ಮಾತ್ರ ಚಕ ಚಕ ಹೊಳಿಲಿಕ್ಕತ್ತಾವ. ಕರೆಕ್ಟ್ ರೂಪಾಯಿ ಹೇಳ್ತಾರೆ, ಎಲ್ಲಿವರೆಗೂ ಅಜ್ಞಾನದಲ್ಲಿ ನಿಂತು ಬರೀ ಕಣ್ಣು ಅಷ್ಟೇ ಕಾಣ್ತದೆ ನಾನು.
ಕತ್ಲಾಗ ಏನು ಕಾಣಿಸ್ತೀಗ ಬರೀ ಕಣ್ಣು ಮಾತ್ರ ಕಾಣಿಸ್ತದೆ. ಬೆಳಕಾದ್ಮೇಲೆ ID ಬೆಕ್ಕ ಕಾಣುತ್ತೆ. ಹಂಗೆ ಎಲ್ಲಿವರೆಗೂ ನಾವು ಅಜ್ಞಾನದಲ್ಲಿದ್ದೀವಿ ಕತ್ಲೆಯೊಳಗೆ ಕಣ್ಣು ಮಾತ್ರ ಕಾಣಲಿಕ್ಕೆ ಸರಿ ಜ್ಞಾನ ಬಂತಂದ್ರೆ ಭಗವಂತನ ಮುಖಾನು ಕಾಣಿಸ್ತದೆ. ಹೇಳ್ತಾರೆ ಅದಕ್ಕೆ ರಸೋಹಮಪ್ಸು ಕೌಂತೆ ಪ್ರಭಾಸ್ಮಿ ಶಶಿ ಸೂರ್ಯ ಮುಂದೆ ಪ್ರಣವ ಸರ್ವ ವೇದೇಶು ವೇದದಲ್ಲಿ ಓಂಕಾರ ಪ್ರಣವ ಅಂದ್ರೆ ಓಂಕಾರ ಓಂ ಅಂತಿರಲ್ಲ ಓಂಕಾರ ಅದು ಕೃಷ್ಣನೇ ವೇದದಲ್ಲಿ ಇರುವಂಥ ಓಂಕಾರ. ನಾವು ಈಗ ಕ್ಲಾಸ್ ಶುರು ಮಾಡೋ ಮುಂಚೆಗೆ ಹೇಳಿದ್ವಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮಃ ಶಿವಾಯ ಎಲ್ಲದಕ್ಕೂ ಓಂ ಅನ್ಸ್ತಾರೆ. ನಮೋ ವಿಷ್ಣುಪಾದಾಯ ಓಂ ಓಂಕಾರ ಆ ಓಂಕಾರ ಕೃಷ್ಣನಿಗೆ ತಾನ ಅದು ನಾನು ಪ್ರಣವ ಸರ್ವವೇದ ಶಬ್ದ ರಕ್ಷೆ ಆಕಾಶದಲ್ಲಿ ಶಬ್ದ ಬರ್ತದಲ್ಲ ಆ ಶಬ್ದ ನಾನು ಪೌರುಷ ಮನುಷ್ಯನಲ್ಲಿ ಪುರುಷ ಪೌರುಷ ಅದು ನಮ್ಮದೇ ಅಲ್ಲ. ಈ ರೀತಿ ನಮಗೆಲ್ಲ ಇವರಿಗೆ ಬರಲಿಕ್ಕಾದ್ರೆ ಕೃಷ್ಣನ ಸ್ಮರಣೆ ನಿರಂತರ ಮಾಡಬೇಕಾಗ್ತದೆ. ಪುರಂದರದಾಸರು ಕನಕದಾಸರು ಅವರೆಲ್ಲ ಸಾಕ್ಷಾತ್ಕಾರ ಆಗಿ ಹೇಳ್ತಿರ್ತಾರೆ. ಒಂದು ಹಾಡದಲ್ಲಿ ಏನು ಹೇಳ್ತಾರೆ, ಕಂಡದ್ದೆಲ್ಲ ಪದ್ಮನಾಭನ ಮೂರ್ತಿ ಅಂತ. ಏನು ನೋಡ್ತೀವಿ ಆ ಪದ್ಮನಾಭನೇ ಕಾಣ. ಒಂದು ಚಂದದ ಹೂ ತಗೋರಿ ಅಥವಾ ಹಣ್ಣು ತಗೋರಿ, ಯಾರು ಮಾಡ್ಯಾರ ಏನು ಬಣ್ಣ ಏನು ರುಚಿ ಏನು ಕತಿ ಎಲ್ಲ ಭಗವಂತ. ಒಂದು ಪೇಂಟಿಂಗ್ ಮಾಡಿರ್ತಾರೆ, ಪೇಂಟಿಂಗ್ ಇದೇ ಎಲ್ಲ ಪ್ಲಾಸ್ಟಿಕ್ ಹೂವ ನೋಡ್ರಿ, ಇದು ಯಾರು ಮಾಡ್ಯಾರ ನೀವು ಕಲಾಕಾರ. ಇದು ಹಂಗಾಗ್ಯಾವ, ಇದರಿಂದ ಕಲಾಕಾರ ಇರ್ತಾರೆ. ಒಂದು ಪೇಂಟಿಂಗ್ ಅದಪ್ಪ ಅಂದ್ರೆ ಕಲಾಕಾರ ಇರ್ತಾರೆ. ಮತ್ತು ನಿಜವಾದ ಹೂವಿಂದ ಯಾರಿಲ್ಲ, ಸ್ವಲ್ಪ ವಿಚಾರ ಮಾಡ್ರಿ, ಇದರಿಂದ ಕಲಾಕಾರ ಇರ್ತಾರೆ. ಯಾರೋ ಮಾಡ್ಯಾರ ಪ್ಲಾಸ್ಟಿಕ್ ಹೂ, ವಾಸನೆ ಇಲ್ಲ ಏನಿಲ್ಲ. ಮತ್ತು ನಿಜವಾದ ಹೂವಿಂದ ಯಾರಿಲ್ಲ, ಸ್ವಲ್ಪ ಬುದ್ಧಿ ಹಚ್ಚಿರ ತಿಳಿತದೆ. ಮತ್ತು ಅಷ್ಟು ಬುದ್ಧಿ ಇಲ್ಲ ಅಲ್ಲ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಒಬ್ಬರು ವೈಜ್ಞಾನಿಕ ಸೈಂಟಿಸ್ಟ್, ಸಾಮಾನ್ಯವಾಗಿ ಇವರು ಸೈಂಟಿಸ್ಟ್ ನಾಸ್ತಿಕರಿರ್ತಾರೆ. ಸೈಂಟಿಸ್ಟ್ ಜನ ನಾಸ್ತಿಕರಾಗಿರ್ತಾರೆ, ದೇವರಲ್ಲಿ ನಂಬಿಕೆ ಇಲ್ಲ. ಕೆಲವರು ಮಾತ್ರ ದೇವರಲ್ಲಿ ನಂಬಿಕೆ ಇದ್ದವರು ಇರ್ತಾರೆ. ನ್ಯೂಟನ್, ಆಲ್ಬರ್ಟ್ ಐನ್ಸ್ಟೈನ್ ಎಲ್ಲ ಕಡೆ ಹೆಸರು ಬರ್ತಾವೆ ದೇವರಲ್ಲಿ ನಂಬಿಕೆ ಇರೋರು. ಒಬ್ಬರೇ ದೇವರಲ್ಲಿ ನಂಬಿಕೆ ಇದ್ದವರು ಈ ಬ್ರಹ್ಮಾಂಡ ಏನದ, ಸೂರ್ಯ ಚಂದ್ರ ಈ ಪೃಥ್ವಿ ಅದರದ್ದೊಂದು ಮಾಡೆಲ್ ಮಾಡಿದ್ರು. ಈ ಲ್ಯಾಬ್ರೇಟರಿ ಮಾಡ್ತಾರೆ ಅಷ್ಟು ನಾವು ಹುಡುಗರು. ಆ ರೀತಿ ಒಂದು ವರ್ಕಿಂಗ್ ಮಾಡೆಲ್ ಮಾಡ್ಯಾನ ಸೈಂಟಿಸ್ಟ್. ಸೂರ್ಯ ಚಂದ್ರ ಪೃಥ್ವಿ ಆ ಎಲ್ಲ ಗ್ರಹಗಳು ವರ್ಕಿಂಗ್ ಮಾಡಲ್ ತಿರುಗಲಿಕ್ಕಿದ್ದೆಲ್ಲ ಮಾಡಿದ್ದಾನೆ. ಅವನ ಫ್ರೆಂಡೇ ಕರೀತಾನೆ, ಅವನ ಫ್ರೆಂಡ್ ನಾಸ್ತಿಕ್, ಅವನು ಸೈಂಟಿಸ್ಟ್. ಅವನಿಗೆ ಕರೆದ, ಮನೆಗೆ ಬಾರಪ್ಪ ಅಂತ ಹೇಳಿ ಬಾ ಅಂತ ಕರೆದ. ಬಂದಾದ್ಮೇಲೆ ಆ ವರ್ಕಿಂಗ್ ಮಾಡೆಲ್ ತೋರಿಸಿದ. ತಿಳಿಲಿಕ್ಕತ್ತಲ್ಲ, ಆ ಬ್ರಹ್ಮಾಂಡದ ವರ್ಕಿಂಗ್ ಮಾಡೆಲ್ ತೋರಿಸಿದ. ನೋಡಿ ಎಷ್ಟು ಚಲೋ ಮಾಡಿದ್ದೀನಿ ಅಂತ, ಬೆಸ್ಟ್ ಆಯಿತು ಒಂದು ಕೆಲಸ ನನಗೆ. ಆವಾಗ ಹೇಳ್ತಾನೆ, ಇದೊಂದು ಸಣ್ಣ ಮಾಡೆಲಿಂದ ನಾ ಮಾಡಿದ್ದೀನಿ, ನಿಜವಾದ ಬ್ರಹ್ಮಾಂಡದಿಂದ ವರ್ಕಿಂಗ್ ಮಾಡಲ್ಲ ನಾ ಮಾಡೀನಿ ಅಂತ ಹೇಳಲಿಕ್ಕೆ. ಹೌದಪ್ಪ ನೀ ಮಾಡಿ ಅಂತ ನೀನು ನಾನು ಹೊಗಳಿಕತ್ತೀನಿ, ಬೆಸ್ಟ್ ಮಾಡಿ ಅಂತ ಹೇಳಿ. ಮತ್ತು ಖರೆ ಬ್ರಹ್ಮಾಂಡದಿಂದ ಸೂರ್ಯ ಚಂದ್ರ ಇಷ್ಟು ಗ್ರಹಗಳ ಎಲ್ಲ ಬರೋಬ್ಬರ ತಮ್ಮ ಸಮಯದಲ್ಲಿ ಎಲ್ಲ ತಿರುಗಲಿಕ್ಕಾಗ್ತದೆ. ನೋಡ್ರಿ ಸ್ವಲ್ಪ ಮೇಲೆ ಆಕಾಶ ಕಡೆ ಏನೆಲ್ಲ ಗ್ರಹಗಳು, ಏನು ಚಂದ್ರ, ಏನು ಸೀಮು, ಕಲರ್ ಮುಂಜಾನೆ ಹೊತ್ತಿಗೆ ನೋಡ್ರಿ ಆಕಾಶ ಯಾವ್ಯಾವ ರೀತಿ ಬಣ್ಣ ಬದಲಾಗ್ತಾ ಇರ್ತದೆ. ಸೂರ್ಯನ ಕಲರ್ ಚೇಂಜ್ ಆಗ್ತದೆ. ಪ್ರತಿಯೊಂದು ನೋಡ್ಬೋದು. ಈ ರೀತಿ ನೇಚರ್ ಅಪ್ರಿಷಿಯೇಟ್ ಮಾಡ್ಬೇಕಂತೂ ಕೃಷ್ಣನ ಬಗ್ಗೆ ಸ್ಮರಣೆ ಆಗಬೇಕು. ಎಲ್ಲರಿಂದ ಕೃಷ್ಣ ಇದೆಲ್ಲ ನಮ್ಮ ಮನೆಗೆ ಬಂತಂದ್ರೆ 24 ತಾಸು ಕೃಷ್ಣನ ಸ್ಮರಣೆ ಮಾಡ್ಲಿಕ್ಕೆ ಶಕ್ಯ ಆಗುತ್ತೆ. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್, ಯಾರೋ ಒಬ್ಬ ಹುಡುಗಿ ನೋಡ್ತೀರಿ, ನೋಡಿದ ತಕ್ಷಣ ಅವ್ರ ಅಪ್ಪ ನೆನಪಾಗ್ತದೆ, ಇವ್ರ ಮಗ ಇವ್ರ ಮಗಳ
ಇವ್ರ ಅಪ್ಪ ಅಮ್ಮಂದ ನೆನಪಾಗ್ತದಲ್ಲ, ಇಮಿಡಿಯೇಟ್ಲಿ ಆ ಹುಡುಗ ನೋಡಿದ ಕೂಡಲೇ ಇವ್ರ ಮಗ ಕಲಿಯಕ್ಕೆ ಬರ್ತದಲ್ಲ. ಅದರಂಗೆ ನಾವು ಯಾರು ನೋಡಿದ್ರು ಯಾರು ಸ್ಮರಣೆ ಬರ್ಬೇಕು ಹೇಳಿ, ಎಲ್ಲರೂ ಕೃಷ್ಣನ ಅಂಶ. ಏನ್ ಬೇಕಾದ್ರೂ ನೋಡ್ರಿ, ಒಂದು ಹೂವು ಆಗಲಿ, ಪಕ್ಷಿ ಆಗಲಿ, ಒಂದು ಪಶು ಪಕ್ಷಿ ಪ್ರಾಣಿ ಏನ್ ಬೇಕಾದ್ರೂ ನೋಡ್ರಿ ಅವನೇ ಅದ ಕಾರಣ. ಇದು ನಮಗೆ ಎಚ್ಚರ ಬಂತಂದ್ರೆ ಅವಾಗ ಯಾವ ನಿರಂತರ ಕೃಷ್ಣ ಸ್ಮರಣೆ ಆಗಿಲ್ಲ. ಇವೆಲ್ಲ ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾಣ್ಯಗ ಪುರುಷಂ ಪರಮಂ ದಿವ್ಯಂ ಪಾರ್ಥಾನು ಅನುಚಿಂತೆ ಶ್ಲೋಕದಲ್ಲಿ ಅಧ್ಯಾಯ. ಈ ರೀತಿ ನಾವು ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ ನಿರಂತರ ಕೃಷ್ಣ ಸ್ಮರಣೆ ಮಾಡ್ಲಿಕ್ಕಾಗ್ತದೆ. ಮತ್ತು ಯಾರು ನಿರಂತರ ಸ್ಮರಣೆ ಮಾಡ್ಲಿಕ್ಕೆ ಬಿಡ್ತಾರೆ, ಅನನ್ಯ ಚೇತ ಸತತ ಯೋ ಮಾಂ ಸ್ಮರತಿ ನಿತ್ಯಶಃ, ಮುಂದಿನ ಕೆಲಸ ಸುಲಭ ಆಗಿದೆ. ತಸ್ಯಹಂ ಸುಲಭ ಭಾರತ ನಿತ್ಯಯುಕ್ತಸ್ಯ ಯೋಗಿನ, ಬಹಳ ಸುಲಭವಾಗಿ ಕೃಷ್ಣನ ಪ್ರಾಪ್ತಿಯಾಗುತ್ತೆ. ಇನ್ನು ರೂಪಾದವರು ತತ್ಪರದಲ್ಲಿ ಕೆಲವು ಪಾಯಿಂಟ್ಸ್ ಚರ್ಚೆ ಮಾಡಿ ನೋಡೋಣ. ಕರ್ಮಯೋಗ, ಜ್ಞಾನಯೋಗ, ಹಠಯೋಗ. ಬಟ್ ಹಿಯರ್ ಭಕ್ತಿ ಯೋಗ ವಿದೌಟ್ ಎನಿ ಮಿಕ್ಸ್ಚರ್ ಈಸ್ ಮೆನ್ಷನ್. ಭಕ್ತಿ ಯೋಗದಲ್ಲೇ ಇದೆಲ್ಲ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾರೆ. ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಆಟೋಮೆಟಿಕ್ಲಿ ಅವ್ರ ಸ್ಮರಣೆ ಆಗ್ಲಿಕ್ಕೆ ಆಗ್ತದೆ. ವೈಕುಂಠ ಏಕಾದಶಿ ಬಂದಿದ್ರಲ್ಲ, ಆ ವೈಕುಂಠ ಏಕಾದಶಿ ದಿವಸ ಇಡೀ ದಿವಸ ಎಲ್ಲರಿಗೂ ಸೇವೆ ಇದೆ. ಆ ಸೇವೆ ಮಾಡ್ಕೋತ ಯಾರು ಸ್ಮರಣೆ ಆಗ್ತಿರ್ತಾರೆ, ಆಟೋಮ್ಯಾಟಿಕ್ಲಿ ಕೃಷ್ಣ ಸ್ಮರಣೆ ಆಗ್ತದೆ. ಅದಕ್ಕೆ ಪ್ರಾಕ್ಟಿಕಲಿ ಸರ್ವಿಸಲ್ಲಿ ತೊಡಗಬೇಕು, ಆವಾಗ ಸ್ಮರಣೆ ಆಗ್ತದೆ. ಇಲ್ಲ ನಾನು ಕುತ್ಕೊಂಡು ಧ್ಯಾನ ಮಾಡ್ತೀನಿ, ಎಷ್ಟೊತ್ತು ಮಾಡ್ತೀರಿ? ಈಗ ನೀವು ನಿಮ್ಮ ಮನೆಯವರ ಮೇಲೆ ಬಹಳ ಪ್ರೀತಿ ನೆನಪ, ಹೆಂಡತಿ ಮೇಲೆ ಬಹಳ ಪ್ರೀತಿ ಅದ ನನಗೆ ಅದ ಇಲ್ಲ. ಈಗ ಹೆಂಡತಿ ಹೇಳ್ಬಿಡಿ, ನಾ ಏನು ಮಾಡೋದಿಲ್ಲ, ಇನ್ಮೇಲೆ ನಿನ್ನ ಸ್ಮರಣೆ ಮಾಡ್ಕೊಂಡು ಕೊಡ್ತೀನಿ ನಡೀತದ. ಗಂಡಗೆ ಅಷ್ಟು ಹೇಳ್ಬಿಡಿ, ಇನ್ನು ನಾ ಏನು ಅಡುಗೆ ಪಡಿಗೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಒಂದು ಚಿಂತನೆ ಮಾಡ್ಕೊತ ಕೊಡ್ತೀನಿ. ನಡೀತದ ಶಿವನಾಗ. ಹಂಗೆ ದೇವರ ಮೇಲೆ ನಮ್ಗೆ ಪ್ರೀತಿ ಅದ ಅಂದ್ರೆ ಬರೀ ಧ್ಯಾನ ಮಾಡ್ಕೊತ ಕೂಡಿದೆ ಅಂದ್ರೆ ಎಲ್ಲಿಂದ ಮಾಡ್ತೀವೋ ಮಾರ ಸೇವೆ ಮಾಡೋದು. ಕ್ಲಿಯರ್ ಅಲ್ಲ? ಸೇವಾದಲ್ಲಿ ತೊಡಗೋದು ಇಂಪಾರ್ಟೆಂಟ್ ಅದ. ಅದರಲ್ಲಿ ಆಟೋಮೆಟಿಕ್ಲಿ ಧ್ಯಾನ ಬಂದೇ ಬಿಡುತ್ತೆ. ಪ್ರತ್ಯೇಕಾಗಿ ಕುತ್ಕೊಂಡು ಮಾಡೋ ಅವಶ್ಯ ಇಲ್ಲ. ಅವೆಲ್ಲ ಈ ಕಲಿಯುಗದಾಗ ವಿಶೇಷವಾಗಿ ಸೇವೆಯಲ್ಲಿ ತೊಡಗ್ರಿ, ಆಟೋಮೆಟಿಕ್ಲಿ ಮನಸ್ಸು ಕೊಡ್ಲಿಕ್ಕೆ ಕಂಟಿನ್ಯೂ ಅದೇ ಸತತ ಇರ್ಲಿಕ್ಕೆ ಕಂಟಿನ್ಯೂ ಭಗವಂತನ ಸೇವೆಯಲ್ಲಿ ತೊಡಗಿದ್ರೆ ಆಟೋಮೆಟಿಕ್ ಭಗವಂತನ ಸ್ಮರಣೆ ಆಗ್ತಾ ಇತ್ತು. ಇನ್ನು ಪ್ರಭುಪಾದವರಿಗೆ ತಾತ್ಪರ್ಯದಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದ್ರು. The special qualification of pure devotee is that he is always thinking of Krishna without considering the time or place. ಈಗ ಸ್ವತಃ ಭಗವಂತನೇ ಒಂದು ಕಡೆ ಹೇಳ್ತಾನೆ, ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನಾಂ ಹೃದಯೇಷು ತಸ್ಯಾಹಂ ಕೈಲ. ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನಾಂ ಹೃದಯೇಷು ತತ್ರ ತಿಷ್ಠಾಮಿ ನಾರದ ಯತ್ರ ಗಾಯತ್ರಿ ಮದ್ಭಕ್ತ. ನಾವು ವೈಕುಂಠದಲ್ಲಿ ಇಲ್ಲ ಅಂತ ಯೋಗಿಯ ಹೃದಯದಲ್ಲಿನೂ ಇಲ್ಲ. ಮತ್ತೆ ಎಲ್ಲಿದ್ದ ಭಗವಂತ? ಎಲ್ಲಿ ನನ್ನ ಭಕ್ತರು ನನ್ನ ಗುಣಗಾನ ಮಾಡ್ಲಿಕ್ಕತ್ತಾರ ಅಲ್ಲಿ ಇರ್ತೀನಿ. ಮತ್ತು ವೈಕುಂಠದಲ್ಲಿ ಅವ್ರು ಗುಣಗಾನ ಮಾಡೋದಿಲ್ಲ, ಇದ್ದೇ ಇಲ್ಲ. ಎಲ್ಲಿ ಕೃಷ್ಣನ ಗುಣಗಾನ ನಡೀತದ ಅಲ್ಲಿ ಭಗವಂತ ವಾಸ. ಈ ಭಕ್ತರು ನಿರಂತರ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರ, ಅವ್ರು ಎಲ್ಲಿ ಭಗವಂತನಲ್ಲಿ ಇದ್ದೇ ಇರ್ತಾರೆ. ರೂಪಾದವರು ಹೇಳ್ತಾರ, ಅವರು ಅಮೇರಿಕಾದಾಗಿದ್ದಾಗ ಐ ಆಮ್ ಥೌಸಂಡ್ಸ್ ಆಫ್ ಮೈಲ್ಸ್ ಅವೇ ಫ್ರಮ್ ವೃಂದಾವನ್. ವೃಂದಾವನದಿಂದ ಭಾಳ ದೂರ ಇದ್ದೀನಿ ನಾಯಿ, ಬಟ್ ಮೈ ಹಾರ್ಟ್ ಇಸ್ ಇನ್ ವೃಂದಾವನ್. ನನ್ನ ಹೃದಯ ವೃಂದಾವನ.
ಅದೇ ಮಾತಿಲ್ವಲ್ಲ ಚೈತನ್ಯ ಮಹಾಪ್ರಭು ಅದ್ವೈತಾಚಾರ ಮಾತಾಡಿ ಚೈತನ್ಯ ಮಹಾಪ್ರಭು ಏನು ಹೋಗ್ತಾರ ಅದೇ ಬೃಂದಾವನ. ಯಾಕಂದ್ರೆ ನಿರಂತರ ಭಗವಂತನ ಅವರೇ ಭಗವಂತನೇ ಅವರು ಭಕ್ತ ರೂಪದಲ್ಲಿ ಬಂದು ನಿರಂತರ ಸ್ಮರಣೆ ಮಾಡ್ತಾ ಇರ್ತಾರೆ. ಈ ರೀತಿ ಭಗವಂತನ ಸ್ಮರಣೆಯಲ್ಲಿ ಮಾಡ್ತಾ ಇರ್ತಾರೆ. ಅಲ್ಲೇ ಬೃಂದಾವನ ಅಲ್ಲ. ಇವಕ್ಕೆಲ್ಲ ನಾವು ಪ್ರಾಕ್ಟೀಸ್ ಮಾಡಬೇಕು. ಆವಾಗ ನಿರಂತರ ಕೃಷ್ಣನ ಸ್ಮರಣೆ ಮಾಡಲಿಕ್ಕಾಗ್ತದೆ. ಇನ್ನೊಂದು ಪಾಯಿಂಟ್ ಇದೆ ತತ್ಪರದಲ್ಲಿ, a pure devotee constantly remembers Krishna and meditates upon him. These are qualifications of pure devotees for whom the Lord is most easily attainable. Bhakti Yoga is a system that Gita recommends above all others. Generally, the Bhakti Yogis are engaged in 5 different ways. 5 ರಾಸ ಭಕ್ತಿ ಸೇವೆಯಲ್ಲಿ 5 ರಾಸ. ಯಾವ 5 ರಾಸ? ಒಂದನೇದ ಶಾಂತ ರಸ ಅಂತ ಬರ್ಕೋರಿ. ಒಂದನೇದ ಶಾಂತ ರಸ. ರಸ ಅಲ್ಲ, ರಾಸ. ಶಾಂತ ರಾಸ. ರಾಸ ಅಂದ್ರೆ ಒಂದು ರಿಲೇಷನ್, ಸಂಬಂಧ. ಶಾಂತ ಉದಾಹರಣೆ ಕೊಡ್ತೀನಿ. ಎರಡನೇದ ದಾಸ್ಯ. ಎರಡನೇದ ದಾಸ್ಯ ರಾಸ. ಮೂರನೇದ ಸಖ್ಯ. ನಾಲ್ಕನೇದ ವಾತ್ಸಲ್ಯ. ಐದನೇದ ಮಾಧುರ್ಯ ರಾಸ. 5 ರಾಸ. ಇದಕ್ಕೆ ಉದಾಹರಣೆ ಕೊಡ್ತೀನಿ. ಶಾಂತ ರಸ ಉದಾಹರಣೆ. ಈಗ ರಾಜ ಹೋಗ್ತಾ ಇರ್ತಾನೆ, ಮತ್ತೆ ಇವತ್ತಿನ ದಿವಸದಲ್ಲಿ ಪ್ರಧಾನಮಂತ್ರಿ ಹೋಗ್ತಾ ಇದ್ದಾರೆ ಕಿತ್ತೂರಿಗೆ. ಹೋಗುವಾಗ ಜನ ಎಲ್ಲ ಹಿಂಗೆ ಮಾಡ್ತಿರ್ತಾರೆ, ಅಥವಾ ನಮಸ್ಕಾರ ಮಾಡ್ತಿರ್ತಾರೆ, ಕೆಲವರು ಆರತಿ ಮಾಡ್ತಿರ್ತಾರೆ, ಏನು ನಡೆದಿರ್ತಾರೆ ಎಲ್ಲ ಕಡೆ. ಪ್ರಧಾನಮಂತ್ರಿ ಹೋಗ್ಲಿಕ್ಕಂತಾರೆ, ಜನ ಆ ಪ್ರಧಾನಮಂತ್ರಿ ನೋಡಿ ಮರ್ಯಾದೆ ಕೊಡ್ಲಿಕ್ಕಂತಾರೆ. ಏನು ಮಾಡ್ಲಿಕ್ಕೆ ಅವರಿಗೆ ಆಗುದಿಲ್ಲ. ಪ್ರಧಾನಮಂತ್ರಿ ಹೋಗಿ ಸೇವಾ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರೇನ್ ಮಾಡ್ಲಿಕ್ಕಂತಾರ? ಬರೇ ರೆಫರೆನ್ಸ್, ಮರ್ಯಾದೆ ಮಾತ್ರ ಅದ. ಕರೆಕ್ಟ್ ಅಲ್ಲ? ಬರೇ ಮರ್ಯಾದೆ ಮಾತ್ರ. ಅದೇ ಹಿಂದಿನ ಕಾಲದಲ್ಲಿ ರಾಜರು ಹೋಗುವಾಗ ಪ್ರಜಾ ಎಲ್ಲ ಕೈ ಕೊಡ್ಲಿಕ್ಕೆ ಇದೆಂಥ ರಿಲೇಷನ್ ಇದೆ? ಶಾಂತ ರಸ. ಯೋಗಿಗಳು ತಪಸ್ ಮಾಡ್ಕೊಂಡು ಕೂತಾರೆ ಪರಮಾತ್ಮನ ಹೃದಯದಲ್ಲಿ. ಏನು ಮಾಡ್ತಾರೆ ಅವ್ರ ಸಲುವಾಗಿ? ಮಾಡೋದೇನಿಲ್ಲ, ಶಾಂತಿ, ಬರೇ ರೆಫರೆನ್ಸ್, ಮರ್ಯಾದೆ ಮಾತ್ರ ಅದ. ಕೇಳತ್ತ? ಈಗ ನಿಮಗೂ ಅಂತವ್ರು ಇದ್ದಾರಿಲ್ಲ, ಶಾಂತ ರಸದಲ್ಲಿ ಇದ್ದಾರೆ. ಎಷ್ಟೋ ಜನ ನಿಮಗೆ ಕೈ ಮಾಡ್ತಾರೆ. ಅವ್ರ ಹೆಸರು ನಿಮಗೆ ಗೊತ್ತಿಲ್ಲ, ನಿಮ್ಮ ಹೆಸರು ಅವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಹಿಂಗೆ ಮಾಡ್ತಾರೆ, ನೀವು ಹಿಂಗೆ ಮಾಡಿಬಿಡ್ತಾರ. ನಾವು ಬೆಳಗ್ಗೆ ಮೊದಲು ವಾಕಿಂಗ್ ಹೋಗ್ಬೇಕಾದ್ರೆ 2 ಜನ ಹರೇ ಕೃಷ್ಣ ಅಂತ, ಹರೇ ಕೃಷ್ಣ ಅಂತ ಯಾರು ಗೊತ್ತೇ ಇಷ್ಟೇ ಇರ್ತಾರೆ. ಎಲ್ಲ 2 ಜನ ಪರಿಚಯ, ರಂಗ ಮುಖ ಪರಿಚಯ, ಯಾರೋ ನೋಡಿ ಮಾಡಿ ಹೋಗೋದು ಅಷ್ಟೇ. ಅದು ಏನು ರಿಲೇಷನ್ ಏನದ? ಇದು ಶಾಂತ ರಸ. ಫಸ್ಟ್. ಎರಡನೇದು ದಾಸ್ಯ. ಈ ದಾಸ್ಯ ರಸದಲ್ಲಿ ಉದಾಹರಣೆ ಹನುಮಾನ್, ರಾಮನ ದಾಸ, ರಾಮನ ಸೇವಕ. ಹಂಗೆ ನಿಮಗೂ ಇದ್ದಾರಿಲ್ಲ ನಿಮ್ಮ ಸೇವೆ ಮಾಡಕ್ಕೆ. ಹೆಣ್ತಿದ ಆಡ್ತೀವಿ ಹೋಗಿಲ್ಲ, ಹೆಣ್ತಿದ ನೆನಪಾಡ್ತಾನೆ. ಹೆಣ್ತಿದ ಇಷ್ಟವೂ ಅಲ್ಲ. ಶಾಂತ ರಸದ ದಾಸರಸದಲ್ಲಿ ಮನೆಗೆ ಬಂದು ಏನಾದ್ರು ಕೆಲಸ ಮಾಡಿ ಹೋಗ್ತಿರ್ತಾರಲ್ಲ, ಕೆಲವರೆಲ್ಲ ಕೆಲಸ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಇವೆಲ್ಲ ಏನು ದಾಸರಸದಲ್ಲಿ. ಎರಡನೇದು. ಮೂರನೇದು ಸತ್ಯ. ಯಾರಿಗಿಲ್ಲ ಫ್ರೆಂಡ್ಸ್? ಎಲ್ಲರಿಗೂ ಫ್ರೆಂಡ್ಸ್ ಇದ್ದಾರಲ್ಲ, ಅದು ಸತ್ಯ ರಸ. ಮೂರನೇದು. ನಾಲ್ಕನೇದು ವಾತ್ಸಲ್ಯ, ಅಪ್ಪ ಅಮ್ಮ ಅದನ್ನು ಅನುಭವಿಸಲ್ಲ, ತಂದೆ ತಾಯಿ, ಅದು ವಾತ್ಸಲ್ಯ. ಐದನೇದು ಮಾಧುರ್ಯ ರಸ, ಗಡ್ಡ ಹೆಣ್ಣು. ಈ ಜಗತ್ತಲ್ಲಿ ನೋಡ್ತೀವಿ, ಇದು ಎಲ್ಲ ಪರವರ್ಗಡೆ ಶುದ್ಧ ಅಲ್ಲ. ಕೃಷ್ಣನ ಜೊತೆಗಿರೋದು ಶುದ್ಧ, ಪ್ಯೂರ್. ಇಲ್ಲಿ ಎಲ್ಲ ಪರವರ್ಗಡೆ. ಪರವರ್ಗಡೆ ಅಂತ ಶುದ್ಧ ಅಲ್ಲ. ಇಲ್ಲೆಲ್ಲ ಅನುಭವಿಸ್ಲಿಕ್ಕತ್ತೀವಿ, ಆದರೆ ಪರವರ್ಗಡೆ. ಅದಕ್ಕೆ ಈ ರೀತಿ ಶಾಂತ ರಸದಲ್ಲೇ ಇರ್ಬೋದು, ದಾಸ್ಯದಲ್ಲೇ ಇರ್ಬೋದು. ರಾಜ ಹೋಗ್ತಾ ಇದ್ದಾನ, ಕೆಲವರು ರಾಜ ಚಿತ್ರ ಇಟ್ಟಿರ್ತಾರೆ.
ಅಥವಾ ಈಗಿನ ದಿನದಲ್ಲೇ ಪ್ರಧಾನಮಂತ್ರಿ ಹೋಗುವಾಗ ಸುತ್ತ ಯಾರು ಇರ್ತಾರೆ, ಬಾಡಿ ಗಾರ್ಡ್ಸ್ ಇಂತೆಂತ ಹಿಡ್ಕೊಂಡು ಅವು ಓಡಾಡ್ತಿರ್ತಾವೆ, ಬೇಕಾದ್ರೆ ಎಲ್ಲ ಫುಲ್ ಸೆಕ್ಯೂರಿಟಿ ಅದೆಲ್ಲ ಇರ್ತದೆ ತಾಸು. ಮತ್ತು ರಾಜ ಜೊತೆ ಕೆಲವು ಫ್ರೆಂಡ್ಸು ಇರ್ತಾರೆ. ಇಲ್ಲಿ ಪ್ರಧಾನಮಂತ್ರಿ ಜೋಡಿ ಸ್ವಲ್ಪ ಅವ್ರ ಜೋಡಿ ಮಿನಿಸ್ಟರ್ಸ್ ಅವರ ಜೊತೆ ಫ್ರೆಂಡ್ಸ್ ಇದ್ದವರು ಬಂದಿರ್ತಾರೆ. ಆಮೇಲೆ ತಂದೆ ತಾಯಿ ರಿಲೇಷನ್ ಅದು ಇದ್ದೇ ಇರ್ತದೆ. ಆಮೇಲೆ ಮಾಧುರ್ಯ ರಾಸ. ಇವು 5 ರಾಸ. 5 ರಾಸದಲ್ಲಿ ಒಂದೇನದ ಕಾಮನ್ ಅಲ್ಲ, ಒಂದು ಕಾಮನ್ ಅಲ್ಲ. ಇದ್ರ ಮೇಲೆ ಇನ್ನೂ ಚರ್ಚೆ ಮಾಡಬೇಕಾ? ಇದು ಮುಗಿಲಿ ಆಗುದಿಲ್ಲ. ಈಗ ಈ 5ರಲ್ಲಿ ಒಂದು ಕಾಮನ್ ಅಲ್ಲ. ಏನದ ಕಾಮನ್? ಶಾಂತಿಯಲ್ಲಿ ದಾಸ್ಯ, ಸತ್ಯ, ವಾತ್ಸಲ್ಯ, ಮಾಧುರ್ಯ. ಒಂದು ಕಾಮನ್ ಏನದ? ಎಲ್ಲರೂ ಕೃಷ್ಣನ ದಾಸರೇ. ಶಾಂತ ರಸದಲ್ಲಿನೂ ಕೃಷ್ಣನ ಸೇವಕರೇ ಆತ್ಮ. ದಾಸರ ದಾಸನೇ, ಸತ್ಯದಲ್ಲಿನೂ ದಾಸರ, ವಾತ್ಸಲ್ಯದಲ್ಲಿನೂ ದಾಸ, ಮಾಧುರ್ಯದಲ್ಲಿನೂ ಎಲ್ಲರಿಗೂ ಕಾಮನ್ ಇದೆ ಕೃಷ್ಣನ ದಾಸ. ಅದಕ್ಕೆ ನಾವು ಪ್ರತಿಯೊಬ್ಬರಿಗೂ ಕೃಷ್ಣನ ಜೊತೆ ಒಂದು ಸಂಬಂಧ ಅದ. ಯಾವ ರಾಷ್ಟ್ರದಲ್ಲಿ ಅದ ಗೊತ್ತಿಲ್ಲ, ಆ ಕೃಷ್ಣನ ಜೊತೆಗೆ ಆತ್ಮದ ಸಂಬಂಧ ಅದ. ಅದು ಯಾವ್ದು ಇರ್ಬೋದು ಅಂತ ಕಲ್ಪನಾ ಮಾಡ್ಕೊಂಡು ಕೊಡೋದು ಬೇಡ. ಈಗ ಇಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು. ಈ ಸದ್ಯಕ್ಕೆ ನಾವೆಲ್ಲ ಏನಿದ್ದೀವಿ ಕೃಷ್ಣನ ಅಂಶ, ಆತ್ಮ, ಕೃಷ್ಣನ ನಿತ್ಯ ದಾಸ. ಇಷ್ಟು ಒಂದು ತಿಳ್ಕೊಂಡ್ರೆ ಸಾಕು. ಸೇವೆ ಮಾಡೋದೇನು ಬೇಕಾಗಿಲ್ಲ ಇಲ್ಲ. ಇಷ್ಟು ತಿಳ್ಕೊಂಡು ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಏನು ಹೇಳ್ತಾರೆ? ಸರ್ವಶಾಸ್ತ್ರಕ್ಕೆ ಲಾಸ್ಟ್ ಪಾಯಿಂಟ್ ಹೇಳಿ, ಎಲ್ಲ ಶಾಸ್ತ್ರದಿಂದ ಸರ್ವಶಾಸ್ತ್ರಕ್ಕೆ 3 ವಿಷಯ ತಿಳ್ಕೋಬೇಕಂತ ಹೇಳ್ತಾರೆ. ಯಾವ? ಸಂಬಂಧ, ಅಭಿನಯ, ಪ್ರಯೋಜನ. ಬರ್ಕೊಂಡೇನೆ ಇಲ್ಲ. ಸಂಬಂಧ, ಆತ್ಮಕ ಭಗವಂತನಿಗೆ ಸಂಬಂಧದ ಅದನ್ನು ನಾವು ತಿಳ್ಕೋಬೇಕು. ಒಂದು ಸಂಬಂಧ. ಅಭಿನಯ, ಆ ಸಂಬಂಧ ತಕ್ಕ ನಡ್ಕೋಬೇಕು. ಯಾವಾಗ ನಾವು ತಿಳಿತೀವೋ ನಮ್ಮ ತಂದೆಪ ಅಂದ್ರೆ ತಿಳಿದ್ಮೇಲೆ ಇದ್ರೆ ಇಟ್ಕೊಳ್ಳಿ ಅಂತ ಬರ್ತಾನೆ. ಅವ್ರ ಸೇವೆ ಮಾಡಬೇಕು. ಇವ್ರು ನಮ್ಮ ತಂದೆಪ ಅಂತಾದ್ಮೇಲೆ ಅವ್ರು ಹೇಳಿ ಮಾತು ಕೇಳಬೇಕು, ಅವ್ರ ಸೇವೆ ಮಾಡಬೇಕಲ್ಲ. ಹಂಗೆ ನಾವು ಯಾವಾಗ ತಿಳಿತೀವಿ ನಾವು ಕೃಷ್ಣನ ಅಂಶ ಇದ್ದೀವಿ, ಕೃಷ್ಣನ ನಿತ್ಯ ದಾಸ ಇದ್ದೀವಿ, ಆ ಸಂಬಂಧ ತಕ್ಕ ಆ ಸೇವೆಯಲ್ಲಿ ತೊಡಗಬೇಕು. ಅದು ಸಂಬಂಧ. ಎರಡನೇದೇನಿದೆ? ಅಭಿನಯ. ಅಭಿನಯ ಅಂದರೆ ಟು ಆ್ಯಕ್ಟ್ ಆನ್ ದಟ್ ರಿಲೇಷನ್. ಆ ಸಂಬಂಧ ತಕ್ಕ ನಡ್ಕೋಬೇಕು. ಟು ಆ್ಯಕ್ಟ್ ಆನ್ ದಟ್ ರಿಲೇಷನ್ ಅಂತ ಬರ್ಕೋಬೇಕು. ಆ ಸಂಬಂಧ ತಕ್ಕ ನಡ್ಕೋಬೇಕು. ಎರಡನೇದು. ಮೂರನೇದು ಪ್ರಯೋಜನ. ಅರ್ಥ ಮಾನವ ಜನ್ಮದ ಅಂತಿಮ ಲಕ್ಷ್ಯ. 1 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ಗಳಿಸ್ಬಿಟ್ರೆ ಹಾಕ್ರಿ ಅಂತಾರೆ. 10,000 ಕೋಟಿ ಎಷ್ಟು ಕೋಟಿ ಬಂದರೂ ಸಮಾಧಾನ ಆಗುತ್ತೆ. ಇವೆಲ್ಲ ಜೀವನದ ಲಕ್ಷ್ಯ ಅಲ್ಲ. ಇದು ಮಾನವ ಜನ್ಮದ ಅಂತಿಮ ಲಕ್ಷ್ಯ ಏನದ? ಕೃಷ್ಣನ ಕಡೆ ಹೋಗೋದೆ, ಮೋಕ್ಷ ಪಡೆಯೋದು, ಜನ್ಮ ಮೃತ್ಯುವಿನಿಂದ ಮುಕ್ತಾಗಿ ಮತ್ತಿಗೆ ಹುಟ್ಟಿ ಬರಬಾರದು. ಆ ನಿರ್ಣಯ ನಾವು ತಗೊಂಡು ಅದರದೇ ನಮ್ಮ ಜೀವನದ ಲಕ್ಷ್ಯ. ಏನದ ಲಕ್ಷ್ಯ? ಬ್ಯಾಕ್ ಟು ಗಾಡ್ ಹೆಡ್, ಕೃಷ್ಣನ ಕಡೆ ವಾಪಸ್ ಹೋಗೋದು. ಅದು ಕೃಷ್ಣನ ಕಡೆ ವಾಪಸ್ ಹೋಗ್ಲಿಕ್ಕೆ जाना है गोलोक धाम. चलो जाना है गोलोक धाम. ಟಿಕೆಟ್ है ಹರಿನಾಮ. ಇಲ್ಲಿ ಹರಿನಾಮ ಜಪ ಮಾಡೋದು ಟಿಕೆಟ್ ಅದ. ಸರಿಯಾಗಿ ಎವ್ರಿ ಡೇ ಚಾಂಟ್ ಮಾಡ್ರಿ. ಇದು ಸ್ಟಾರ್ಟ್ ಅದ, ಅಲ್ಲಿಗೆ ಮುಗಿದಿಲ್ಲ. ಗೀತಾ ಪಾಠ ಮಾಡೋದು, ಸೇವೆ ಮಾಡೋದು ಕಂಟಿನ್ಯೂ. ನೀವೆಲ್ಲರೂ ನಿಮ್ಮ ಯೋಗ್ಯತಾ ಪ್ರಕಾರ ಮಾಡ್ತಾ ಹೋಗ್ರಿ. ಅಂದ್ರೆ ಆಧ್ಯಾತ್ಮಿಕ ಪ್ರಗತಿ ಲಕ್ಷ್ಯ ಪ್ರಾಪ್ತ ಆಗ್ತದೆ. ಈಗ ಸುನಕ ಶಿಲಾ ಪ್ರಭುಪಾದ ಕಿ ಜಯ, ಶ್ರೀಮದ್ ಭಗವದ್ ಗೀತಾ ಕಿ ಜಯ. ಧನ್ಯವಾದ.